ನಾನು ಮಂಜುಳಾ. ಇಂದು ನಾನು ನಿಮಗೆ ತುಂಬ ಸುಲಭದಲ್ಲಿ ಬ್ಲೌಸ್ ಕಟ್ ಮಾಡೋದು, ಸಾರಿ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೇನೆ. ಮೊದಲಿಗೆ ಮುಖ್ಯವಾಗಿ ಎದೆಯ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಆಯಿತಾ. ಹೀಗೆ ನೋಡಿದಾಗ 15 ಇದೆ. 15 ಇಂಚ್ ಇದ್ದಾಗ ಅದರ ಅರ್ಧದಷ್ಟು ಅಂತ ಹೇಳಿದರೆ 7.5 ಜೊತೆಗೆ ಹೊಲಿಗೆ ಅಂಶ ಸೇರಿಸಿದರೆ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಆವಾಗ 9.5 ಇಂಚು ಬೇಕಾಗ್ತದೆ. ಈಗ ಮೊದಲಿಗೆ ಬ್ಲೌಸ್ ಪೀಸ್ ಹೀಗೆ ಇದ್ದಾಗ ನಾವು ಈ ರೀತಿಯಾಗಿ ಮಡಚಿಕೊಳ್ಬೇಕು. ನಂತರ ನಮಗೆ ಎದೆಯ ಸುತ್ತಳತೆ ಬೇಕಾಗಿರುವುದು 9.5 ಇಂಚು. ಈ ಅಗಲದಲ್ಲಿ 9.5 ಇಂಚಷ್ಟು ಮಾರ್ಕ್ ಮಾಡಿಕೊಳ್ಬೇಕು. ಉದ್ದಕ್ಕೂ ನಮಗೆ ಎಷ್ಟು ಬೇಕಾಗ್ತದೆ ಅಂತ ನೋಡಿಕೊಂಡು 9.5 ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಬೇಕು. ನಂತರ ಸರಿಯಾಗಿ ಅದರ ಅಳತೆಗೆ ಹೀಗೆ ಮಡಚಿಕೊಳ್ಬೇಕು. ತದನಂತರ ಈ ಬ್ಲೌಸ್ ಇದು ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಉದ್ದ ಇಲ್ಲಿ 12.5 ಇಂಚು ತೋರಿಸ್ತಾ ಇದೆ. ಅದಕ್ಕೆ ನಮಗೆ ಇದು ಬ್ಲೌಸಿನ ಹಿಂಭಾಗ ಬರಲಿಕ್ಕೆ ಹೋಗಿ ಈ ಬಾರ್ಡರ್ ಬೇಡ, ಇದು ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಬ್ಲೌಸ್ನ ಉದ್ದ 12.5 ಅಂತ ಹೇಳಿದರೆ 2 ಇಂಚು 14.5 ಇಂಚನ್ನು ತಗೊಳ್ಬೇಕಾಗ್ತದೆ. ಉದ್ದ 14.5 ಇಂಚು ಹಾಕಿ ಮತ್ತಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ. ಇದು ಹಿಂಭಾಗ. ಪುನಃ ಇಲ್ಲೂ ಕೂಡ 14.5 ಇಂಚಿಗೆ ಮತ್ತೆ ಮಾರ್ಕ್ ಮಾಡಿಕೊಳ್ಬೇಕು. ಇದು ಮುಂಭಾಗಕ್ಕೆ. ಹಾಗೆ ಪುನಃ ಇಲ್ಲೂ ಕೂಡ ಒಂದು ಗೆರೆಯನ್ನು ಹಾಕೊಳ್ಬೇಕು. ಇದೀಗ ನಮಗೆ ಕುತ್ತಿಗೆಯ ಅಗಲ 3 ಇಂಚು ಇದೆ. ಅಂದರೆ ನಾವು ಇದರ ಅರ್ಧದಷ್ಟು ತಗೊಳ್ಬೇಕು. ಇಲ್ಲಿ 1.5 ಇಂಚಿಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ನಂತರ ಭುಜ 1.25 ಇದೆ. ಅಂದರೆ ನಮಗೆ 3/4 ಇಂಚು ಎಕ್ಸ್ಟ್ರಾ ಬೇಕಾಗ್ತದೆ. ಹಾಗಾಗಿ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ತದನಂತರ ಇಲ್ಲಿಂದ ಇಲ್ಲಿಗೆ 6 ಇಂಚಿದೆ. ಅಂದರೆ ಈ ಬ್ಲೌಸಿನ ಎದೆಯ ಸುತ್ತಳತೆ 30 ಮಾತ್ರ ಇರುವುದರಿಂದ ನಾವು ಇಲ್ಲಿ 4.5 ಇಂಚು ಮಾತ್ರ ತೆಗೆದುಕೊಂಡ್ರೆ ಸಾಕು. ನಂತರ ಇಲ್ಲಿಂದ ನೇರವಾಗಿ ಗೆರೆ ಹಾಕಿ ತದನಂತರ ನಿಧಾನಕ್ಕೆ ಈ ಕಂಕುಳು ಶೇಪನ್ನು ಕೊಡಬೇಕಾಗ್ತದೆ. ಇದು ಮುಂಭಾಗ ಆಗಿರೋ ಕಾರಣ ಸ್ವಲ್ಪ ಜಾಸ್ತಿ ಡೀಪ್ ತಗೊಳ್ಬೇಕು. ಇಲ್ಲೂ ಕೂಡ 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಗೆರೆ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಡೀಪ್ ಸ್ವಲ್ಪ ಕಡಿಮೆ ತಗೊಂಡ್ರೆ ಸಾಕು. ಬಿಕಾಸ್ ಇದು ಹಿಂಭಾಗ ಆಗಿರೋದ್ರಿಂದ ಇದು ಹಿಂಭಾಗಕ್ಕೆ ಸ್ವಲ್ಪ ಕಡಿಮೆ ಡೀಪ್ ಇರಲಿ, ಮುಂಭಾಗಕ್ಕೆ ಸ್ವಲ್ಪ ಜಾಸ್ತಿ ಡೀಪ್ ತಗೊಳ್ಳಿ. ನಂತರ ಇಲ್ಲಿ ಮುಂಭಾಗ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಕುತ್ತಿಗೆಯ ಡೀಪು 5.5 ಇದೆ. ಹಾಗೆ ಹಿಂಭಾಗ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. 10 ಇಂಚಿದೆ. ಇದು ಮುಂಭಾಗ ಆಗಿರೋ ಕಾರಣ 5.5 ಇರುವ ಕಾರಣ ನಾವು 5 ಇಂಚು ತೆಗೆದುಕೊಂಡ್ರೆ ಸಾಕು. ಈಚೆ 10 ಇರುವ ಕಾರಣ 9.5 ತಗೊಂಡ್ರೆ ಸಾಕು. ನಂತರ ನಿಧಾನಕ್ಕೆ ಈ ಶೇಪ್ ಕೊಡ್ತಾ ಹೋಗ್ಬೇಕು. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಅಗಲ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟೇ ತಗೊಂಡ್ರೆ ಸಾಕು. ಇಲ್ಲೂ ಕೂಡ ಅಷ್ಟೇ
ಮತ್ತೆ ಸ್ಟಿಚ್ ಮಾಡುವಾಗ ಬೇಕಾದರೆ ಶೇಪ್ ಕೊಟ್ಟರೆ ಆಯಿತು. ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಶೇಪ್ ಕೊಡಲಿಕ್ಕೆ ಹೋಗಬೇಡಿ, ಇಷ್ಟೇ ತಗೊಂಡ್ರೆ ಸಾಕು. ನಂತರ ಮುಂಭಾಗದ ಪಟ್ಟಿ ಎಷ್ಟು ಅಗಲ ಇದೆ? ಇಲ್ಲಿ 3 ಇಂಚಿದೆ, ಇಲ್ಲಿ 2 ಇಂಚಿದೆ. ಹಾಗಾಗಿ ಇಲ್ಲಿ ಅರ್ಧ ಇಂಚು ಜಾಸ್ತಿ ತಗೊಳ್ಬೇಕಾಗ್ತದೆ, ಯಾಕೆಂದರೆ ಹೊಲಿಗೆ ಅಂಶ ಅರ್ಧ ಇಂಚು ಹೋಗ್ತದೆ. ಇಲ್ಲಿ 3.5 ಇಂಚು ತಗೊಂಡಿದ್ದೇನೆ, ಇಲ್ಲಿ 2.5 ಇಂಚು ತಗೊಂಡಿದ್ದೇನೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಇದೇ ಅಳತೆ ಬರ್ತದೆ. ಇಲ್ಲೂ ಕೂಡ ಶೇಪ್ ಈ ರೀತಿ ಕೊಡಬೇಕು. ಇಷ್ಟೇ, ಸಿಂಪಲ್. ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್. ಬ್ಲೌಸ್ ಆಲ್ರೆಡಿ ಮಾರ್ಕಿಂಗ್ ಆಗಿದೆ. ತದನಂತರ ಕಟಿಂಗ್ ಮಾಡೋದನ್ನು ತೋರಿಸ್ತೇನೆ. ಈಗ ಶೇಪನ್ನು ಕಟ್ ಮಾಡಿ ಸೈಡಲ್ಲಿ ಇಡುವ. ಇದೀಗ ಮುಂಭಾಗ ಆಗಿರೋ ಕಾರಣ ಮುಂಭಾಗಕ್ಕೆ ಗುಬ್ಬಿ ಪಟ್ಟಿ ಬರ್ತದೆ. ಹಾಗಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ನಿಧಾನಕ್ಕೆ ಶೇಪ್ ಕೊಡಬೇಕು. ಶೇಪ್ ಹಾಕಿರೋ ಹಾಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟೇ. ನಂತರ ಈ ಮಧ್ಯದ ಭಾಗವನ್ನು ಕೂಡ ಕಟ್ ಮಾಡಿಕೊಂಡು ಈಗ ಕೈ ಶೇಪನ್ನು ಕೂಡ ಕಟ್ ಮಾಡಿ. ನೋಡಿದ್ರಲ್ಲ ಬಂಧುಗಳೇ, ಇದು ತುಂಬ ಸುಲಭದಲ್ಲಿ ಬ್ಲೌಸ್ ಕಟ್ ಮಾಡುವ ವಿಧಾನ. ಇದು ಮುಂಭಾಗ, ಇದು ಹಿಂಭಾಗ. ಇದೀಗ ಬ್ಲೌಸಿನ ಸ್ಲೀವ್ ಕಟ್ ಮಾಡುವುದನ್ನು ತೋರಿಸ್ತೇನೆ. ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇದೆ. ಹಾಗಾಗಿ ನಾವು ಇಲ್ಲಿ 6 + 6 ಅಂದರೆ 12. ಜೊತೆಗೆ ನಾನು 2.5 ಇಂಚ್ ಎಕ್ಸ್ಟ್ರಾ ತಗೊಳ್ತೇನೆ. 6 + 2.5 8.5 ಇಂಚನ್ನು ತಗೊಳ್ತೇನೆ. 8.5 + 8.5 17. ಇಲ್ಲಿ 17 ಇಂಚಿದೆ. ನಂತರ ಇದನ್ನು ಮತ್ತೆ ಫೋಲ್ಡ್ ಮಾಡಬೇಕು. ನಂತರ ಸ್ಲೀವ್ ಇದು ಉದ್ದ ಎಷ್ಟಿದೆ ಅಂತ ನೋಡುವ. ಇಲ್ಲಿಂದ ಇಲ್ಲಿಗೆ 9.5 ಇಂಚಿದೆ. 9.5 + 2 11.5 ಇಂಚ್ ಬೇಕಾಗ್ತದೆ. ನಂತರ ಈ ಬದಿ 6.5 ಇದೆ. 6.5 ಅಂದರೆ 8.5. ಇದಕ್ಕೂ ಕೂಡ 2 ಇಂಚ್ ಆ್ಯಡ್ ಮಾಡಬೇಕು. ಇಲ್ಲಿ 11.5, ಈಚೆ 8.5. ಯಾವಾಗಲೂ ಹೆಚ್ಚಾಗಿ ಈ ಗ್ಯಾಪ್ 2.5 ಇಂಚು ಅಥವಾ 3 ಇಂಚ್ ಗ್ಯಾಪಲ್ಲೇ ಬರ್ತದೆ. ಇದೀಗ ಸ್ಲೀವಿಗೆ ಶೇಪ್ ಕೊಡುವುದು, ಕಂಕುಳ ಶೇಪು. ಈ ರೀತಿ ಕರ್ವ್ ಕೊಟ್ಟಾಗ ತುಂಬ ಚಂದ ಬರ್ತದೆ. ತದನಂತರ ಇನ್ನೊಂದು ಶೇಪ್ ಸ್ವಲ್ಪ ಡೀಪಾಗಿ ಕೊಟ್ಟಾಗ ಈ ಕಂಕುಳದಲ್ಲಿ ನೀಟಾಗಿ ಬರ್ತದೆ. ಯಾವುದೇ ರೀತಿಯ ರಿಂಕಲ್ಸ್ ಕೂಡ ಬರುವುದಿಲ್ಲ. ಇದೇ ಶೇಪಲ್ಲಿ
ಕಟ್ ಮಾಡ್ಕೊಳ್ಬೇಕು. ತದನಂತರ ಇದು ಮುಂಭಾಗಕ್ಕೆ ಬರ್ತದೆ, ಹಾಗಾಗಿ ಇದನ್ನು ಓಪನ್ ಮಾಡಿಕೊಂಡು ನಿಧಾನಕ್ಕೆ ಈ ರೀತಿ ಒಂದು ಸೈಡ್ ಅಂದರೆ ಎರಡು ಸ್ಲೀವ್ ಪೀಸ್ಗಳನ್ನು ಒಂದು ಬದಿ ಮಾತ್ರ ಸ್ವಲ್ಪ ಜಾಸ್ತಿ ಡೀಪಾಗಿ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಮುಂಭಾಗಕ್ಕೆ ಬರ್ತದೆ. ಇದು ಫ್ರಂಟ್ ಸೈಡ್ ಅಂದರೆ ಮುಂಭಾಗಕ್ಕೆ ಬರ್ತದೆ, ಈಚೆಯೂ ಕೂಡ ಫ್ರಂಟ್ ಸೈಡ್. ಧನ್ಯವಾದ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೀಗ ಬ್ಲೌಸಿನ ಮುಂಭಾಗ ಪಟ್ಟಿ ಆಲ್ರೆಡಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇಲ್ಲಿ ನಮಗೆ 2 ಪೀಸ್ ಸಿಕ್ಕಿದೆ. ಒಟ್ಟಿಗೆ ಇದು 3 ಪೀಸ್ ಬೇಕು. ಹಾಗಾಗಿ ಉಳಿದಿರುವ ಬಟ್ಟೆಯಲ್ಲಿ ನಾನು ಮತ್ತೆ 2 ಪೀಸ್ ತಗೊಳ್ತೇನೆ. ಮತ್ತೆ 2 ಪೀಸನ್ನು ಬ್ಲೌಸಿನ ಲೈನಿಂಗ್ ಬಟ್ಟೆಯಲ್ಲಿ ಇದೇ ರೀತಿ ಶೇಪನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಟುಕೊಳ್ಬೇಕು. ಈ ರೀತಿಯಲ್ಲಿ ಶೇಪ್ ಹಾಕಿ 2 ಮುಂಭಾಗ ಪಟ್ಟಿಗಳನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಇದು ನಮಗೆ ಮೊದಲಿಗೆ ಸಿಕ್ಕಿರುವ ಬ್ಲೌಸ್ ಪೀಸ್ ಕಟ್ ಮಾಡುವಾಗ ನಮಗೆ ಸಿಕ್ಕಿರುವ ಒರಿಜಿನಲ್ ಪೀಸಸ್ಗಳು. ಹಾಗಾಗಿ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಹೊಲಿಯುವಾಗ ಇದು ತುಂಬ ಇಂಪಾರ್ಟೆಂಟ್. ಇದು ಇವಾಗ ಕಟ್ ಮಾಡ್ಕೊಂಡಿರೋದು. ಟೋಟಲಿ ಇಲ್ಲಿ 4 ಪೀಸ್ಗಳು ಸಿಕ್ಕಿದ್ದೇವೆ. ಇನ್ನು ಲೈನಿಂಗ್ ಬಟ್ಟೆಯಲ್ಲಿ ಮತ್ತೆ ಪುನಃ ಇದೇ ರೀತಿಯ ಶೇಪ್ ಕೊಟ್ಟು ಇನ್ನೆರಡು ಪೀಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. 3 ಪೀಸ್ಗಳನ್ನು ರೆಡಿ ಮಾಡಿ ಸ್ಟಿಚ್ ಹಾಕೋದ್ರಿಂದ ಅಲ್ಲಿ ಮುಂಭಾಗದಲ್ಲಿ ತುಂಬ ಚಂದದಲ್ಲಿ ನೀಟಾಗಿ ಬರ್ತದೆ. ಹಾಗೆ ಬ್ಲೌಸ್ ಪೀಸ್ ಕಟ್ ಮಾಡುವಾಗ ನಮಗೆ ಕಂಕುಳದಲ್ಲಿ ಶೇಪ್ ಕೊಟ್ಟಾಗ ಈ ರೀತಿಯ ಎಕ್ಸ್ಟ್ರಾ 2 ಪೀಸಸ್ಗಳು ಉಳಿದಿದ್ದವು. ಇದರಲ್ಲಿ ನಾನು ಗುಬ್ಬಿ ಪಟ್ಟಿಗಾಗಿ ಹೊಲ್ಕೊಳ್ತೇನೆ. ಗುಬ್ಬಿ ಪಟ್ಟಿ ಅಂತ ಹೇಳಿದರೆ ಒಂದು 2.5 ಇಂಚು, ಇನ್ನೊಂದು 3.5 ಇಂಚು ಬೇಕು. ಆದ್ದರಿಂದ ನಮಗೆ ಈ ಪೀಸಲ್ಲಿ ಸಾಕಾಗದ ಕಾರಣ ಇದರಲ್ಲಿ 3.5 ಇಂಚು ತಗೊಳ್ತೇನೆ. ಗುಬ್ಬಿ ಪಟ್ಟಿ ಸ್ವಲ್ಪ ಅಗಲಕ್ಕೆ ಬಂದಾಗ ಅದು ತುಂಬ ಚಂದವಾಗಿ ನೀಟಾಗಿ ಕಾಣಿಸ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಗುಬ್ಬಿ ಪಟ್ಟಿ ಸಣ್ಣದು 2.5 ಇಂಚಿದು, ಇದು 3.5 ಇಂಚಿದು. ಇದು ಮುಂಭಾಗದ ಪಟ್ಟಿಗಳು 4 ಇದ್ದಾವೆ. ಮತ್ತೆ 2 ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ಬೇಕು. ತದನಂತರ ಇದು ಬ್ಲೌಸ್ ಪೀಸಿನ ಫ್ರಂಟ್ ಸೈಡ್ 2 ಪೀಸು, ನಂತರ ಇದು ಬ್ಯಾಕ್ ಪೀಸ್, ಅದಾದ ಮೇಲೆ ಸ್ಲೀವ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್,
ಈ ರೀತಿಯಾಗಿ ತುಂಬ ಸುಲಭವಾಗಿ ಬ್ಲೌಸನ್ನು ಕೂಡ ಕಟ್ ಮಾಡ್ಕೊಳ್ಬೋದು. ನಂತರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚ್ ಮಾಡೋದನ್ನು ತೋರಿಸ್ತೇನೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.